ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಶುಕ್ರವಾರ ಇದೆ, 10:30 ಆಗಿದೆ. ಸೊ ಎಲ್ಲರೂ ಹೆಂಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿ ಇರ್ತೀರಾ ಅಂತ ಅಂದ್ಕೊಂಡಿನಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಸೊ ಇವತ್ತು 10:30 ಆಗಿದೆ. ಸೊ ನಾನು ನಿಮಗೆ ತುಪ್ಪ ಹೇಗೆ ಕಾಸೋದು ಅಂತ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಕೆಲವೊಬ್ಬರಿಗೆ ತುಪ್ಪ ಕಾಸೋಕ್ಕೆ ಬರೋದೇ ಇಲ್ಲ. ಸೊ ನಾನು ಎಮ್ಮೆ ಹಾಲು ತೊಗೋತೀನಿ, 1 ಲೀಟ್ರ್ ಹಾಲು ತೊಗೋತೀನಿ. ಅದು ಡೈಲಿ ನಾನು ಕಾಸಿ ಫ್ರಿಜ್ಜಲ್ಲಿ ಇಡ್ತೀನಿ. ಇವತ್ತು ಹಾಲು ಕಾಸಿದ್ರೆ ಆ ಫ್ರಿಜ್ಜಲ್ಲಿ ಇಡೋದಕ್ಕೆ ಮ್ಯಾಕ್ ಕೆನೆ ಬರುತ್ತಲ್ಲ ಫ್ರೆಂಡ್ಸ್, ಆ ಕೆನೆ ನಾನು ಕಲೆಕ್ಟ್ ಮಾಡಿಕೊಂಡು ಅದ್ರ ತುಪ್ಪ ಮಾಡ್ತೀನಿ. ಸೊ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಆ ತುಪ್ಪ ಹೆಂಗೆ ಮಾಡೋದು ನೀವು ನೋಡ್ಕೊಂಬರಿ. ಈ ತುಪ್ಪ ತುಂಬಾ ಚೆನ್ನಾಗಿ ಇರುತ್ತೆ, ಮತ್ತಂದರೆ ನೀವು ಆ ತುಪ್ಪ ಪರ್ಫೆಕ್ಟಾಗಿ ಮಾಡೋದು ಕಲಿತೀರಾ ಫ್ರೆಂಡ್ಸ್. ಸೊ ನಾನು ತುಪ್ಪ ರೆಸಿಪಿ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಆ ಕೆನೆ ಏನಿರುತ್ತೆ ಫ್ರೆಂಡ್ಸ್, ನಾವು 15 ಡೇಸ್ ಇಲ್ಲ 1 ಮಂತ್ ನಾವು ಕಲೆಕ್ಟ್ ಮಾಡಿದ್ದು ಡೈಲಿ ಕಲೆಕ್ಟ್ ಮಾಡೋದು ಕೆನೆ ಇರುತ್ತೆ, ಅದರಲ್ಲಿ ನಾನು ತುಪ್ಪ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ಮಿಕ್ಸರಲ್ಲಿ ನಾನು ಅದು ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಡಿಯೋ. ನಾವು ಆ ರೆಸಿಪಿ ನೋಡ್ಕೊಂಡು ಬರೋಣ. ಈ ಥರ ಕೆನೆ ಸ್ಟೋರ್ ಮಾಡ್ಕೊಂಡು ಇಟ್ಟಿದ್ದೀವಿ. 15 ಡೇಸ್ ಆಯಿತು ಈ ಕೆನೆಗೆ. ಸೊ ಇದು ಕೋಲ್ಡ್ ನೀರಿದೆ ಫ್ರೆಂಡ್ಸ್, 1 ವಾಟಿಯಷ್ಟು ಕೋಲ್ಡ್ ನೀರು ನೀವು ಫ್ರಿಜ್ಜಲ್ಲಿ ಇಡ್ಬೋದು. 1 ಅವರ್ಸ್ ಮುಂಚೆನೇ, ನೀವು ತುಪ್ಪ ಮಾಡೋಕ್ಕಿಂತ ಮುಂಚೆನೇ ಈ ಕೆನೆ ಏನಿದೆಯಲ್ಲ ಮಿಕ್ಸರ್ ಬೌಲಲ್ಲಿ ಹಾಕೊಳ್ಳೋಣ. ಈ ಥರ ನಾವು ಈ ತುಪ್ಪ 2 ಸಲ ನಾವು ಮಿಕ್ಸರ್ ಜಾರಲ್ಲೇ ಹಾಕೋಬೋದು. ತುಸು ಹಾಕೋಬೇಕು ಫ್ರೆಂಡ್ಸ್, ಇಲ್ಲಾಂದ್ರೆ ಬೆಣ್ಣೆ ಬರೋಕ್ಕೆ ಕಷ್ಟ ಆಗುತ್ತೆ. ನಾನು ಈ ಥರ ಎಲ್ಲ ಕೆನೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದರಲ್ಲಿ ಹಾಕ್ತಾ ಇದ್ದೀನಿ. ಈ ಥರ ಹಾಕ್ಕೊಂಡು ಅದರಲ್ಲಿ ನಾವು ಕೋಲ್ಡ್ ನೀರು ಬೆರೆಸಬೇಕು ಫ್ರೆಂಡ್ಸ್. ತುಸು ಕೋಲ್ಡ್ ನೀರು ಬೆರೆಸಿ, ಮತ್ತಂದರೆ ನಾರ್ಮಲ್ ನೀರು ಬೆರೆಸಬೇಕು. ಪೂರ್ತಿ ಕೋಲ್ಡ್ ನೀರು ಬೇಡ ಫ್ರೆಂಡ್ಸ್, ತುಸುನೇ ಕೋಲ್ಡ್ ನೀರು ಅಷ್ಟೇ ಬೆರೆಸಬೇಕು. ಮತ್ತಂದರೆ ಮೇಗೆ ನಾನು ನಾರ್ಮಲ್ ನೀರು ಬೆರೆಸ್ತಾ ಇದ್ದೀನಿ. ಈ ಥರ 1 ಗ್ಲಾಸ್ ಅಷ್ಟು ನಾರ್ಮಲ್ ನೀರು ಬೆರೆಸಬೇಕು ಫ್ರೆಂಡ್ಸ್. ಮತ್ತಂದರೆ ಇದರಲ್ಲಿ ಮಿಕ್ಸರ್ ಜಾರಲ್ಲಿ ನಾವು ಹಾಕೊಂಡು ಬಿಡಬೇಕು. ಈ ಥರ ಹಾಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಬೆಣ್ಣೆ ಹೇಗೆ ಬಂದಿದೆ. ಈ ಥರ ಸಾಫ್ಟಾಗಿ ಬೆಳ್ಳಗಾಗಿ ಬೆಣ್ಣೆ ನೋಡ್ರಿ ರೆಡಿಯಾಗಿದೆ. ಸೊ ನಾವು ಈ ಬೆಣ್ಣೆನ 1 ವಾಟಿದಾಗೆ ನೀರು ಹಾಕ್ಕೊಂಡು ಅಲ್ಲಿ ಬೆಣ್ಣೆ ಏನದೆ ಅಲ್ಲಿ ಇಡೋಣ. ಈ ಥರನೇ ಎಲ್ಲಷ್ಟು ಕೆನೆ ಬೆಣ್ಣೆಯಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೀವು ಚೆನ್ನಾಗಿ ನೋಡಬೇಕು ಫ್ರೆಂಡ್ಸ್. ಇವಾಗ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ, ಆ ಪಾತ್ರೆ ನೀರು ಹಾಕ್ತಾ ಇದ್ದೀನಿ. ನೀರು ಹಾಕಿ ಆ ಬೆಣ್ಣೆ ಏನು ಬಂದಿದೆಯಲ್ಲ ಫ್ರೆಂಡ್ಸ್, ಅದಕ್ಕೆ ಚೆನ್ನಾಗಿ ಗೋಲಾಗಿ ಮಾಡಿ ಅದರಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ನೀರಲ್ಲೇ ಇಟ್ಟರೆ ಬೆಣ್ಣೆ ಕರಗೋದಿಲ್ಲ, ಅದಕ್ಕೆ ನೀರಲ್ಲೇ ಇಡ್ತಾರೆ ಫ್ರೆಂಡ್ಸ್. ಈ ಥರ ನಾವು ನೀರಲ್ಲೇ ಇಟ್ಟಿದ್ದೀನಿ. ಎಲ್ಲಷ್ಟು ನಾವು ಈ ಥರನೇ ಬೆಣ್ಣೆ ಇವಾಗ ಈ ನೀರು ನಾನು ಚೆಲ್ತಾ ಇದ್ದೀನಿ. ಇದು ಮಜ್ಜಿಗೆ ಇರುತ್ತೆ ಫ್ರೆಂಡ್ಸ್, ಬಟ್ ನಾವು ಡೈಲಿ ಸ್ಟೋರ್ ಮಾಡ್ತಾ ಇಲ್ಲ. ಭಾಳ ದಿನ ಸ್ಟೋರ್ ಆಗುತ್ತೆ ಮಜ್ಜಿಗೆ, ನಾವು ಯೂಸ್ ಮಾಡ್ತಾ ಇಲ್ಲ ಫ್ರೆಂಡ್ಸ್. ನಾನು ಜಾಸ್ತಿ ಕೆನೆ ಹಾಕೊಂಡಿದ್ದಕ್ಕೆ ಬೆಣ್ಣೆ ಬಂದಿದ್ದಿಲ್ಲ, ಅದಕ್ಕೆ ನಾನು ತುಸು ಕೆನೆ ಅದರಲ್ಲಿ ಇಟ್ಟು ಈ ಥರ ಬೆಣ್ಣೆ ತಗೊಂಡಿದ್ದೀನಿ. ಇದೇ ಥರ ಎಲ್ಲಷ್ಟು ಬೆಣ್ಣೆ ನಾವು ತಗೋತಾ ಇದ್ದೀವಿ. ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್, ತುಪ್ಪ ಚೆನ್ನಾಗಿ ಆಗುತ್ತೆ. ನಿಮಗೆ ರವ ತುಪ್ಪ ಮತ್ತಂದರೆ ಹೆಲ್ದಿ ತುಪ್ಪ ಬೇಕಾಗಿದ್ದರೆ ನೀವು ಮನೆಯಲ್ಲಿ ಮಾಡ್ಬೋದು ಫ್ರೆಂಡ್ಸ್. ತುಂಬ ಈಸಿ ಇರುತ್ತೆ. ನೀವು ಒಂದು ಸಲ ಮಾಡಿದ್ರೆ ನಿಮಗೆ ಪರ್ಫೆಕ್ಟಾಗಿ ತುಪ್ಪ ಬರುತ್ತೆ. ವಿಡಿಯೋ ಎಂಡ್ ತನಕ ನೋಡಿ ಫ್ರೆಂಡ್ಸ್. ಮತ್ತಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ. ಈ ಥರ ನನ್ನ 4 ಬೌಲ್ಸ್ ಆಗಿದೆ. ಈ ಥರ ಬೆಣ್ಣೆ ತಗೊಂಡಿದ್ದೀನಿ ಫ್ರೆಂಡ್ಸ್, ಇಲ್ಲಿ 4 ಬೌಲ್ ಆಗಿದೆ. ಸೊ ಈ ಬೆಣ್ಣೆನ ಚೆನ್ನಾಗಿ ನಾವು 3 ಸಲ ಇಲ್ಲ 5 ಸಲ 8 ಸಲ ತೊಳ್ಕೊಬೋದು ಫ್ರೆಂಡ್ಸ್. ಯಾಕಂದರೆ ಡೈಲಿ ಕೆನೆ ತೆಗೆದು ಇಟ್ಟಿದ್ದಕ್ಕೆ ಸೊ ನಾವು ಎಷ್ಟು ಚೆನ್ನಾಗಿ ತೊಳ್ಕೊತೀವಿ ಅಷ್ಟು ಚೆನ್ನಾಗಿ ತುಪ್ಪ ಆಗುತ್ತೆ ಫ್ರೆಂಡ್ಸ್. ಸೊ ನಾನು ಇವತ್ತು ತುಪ್ಪ ಹೆಂಗೆ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಬೆಣ್ಣೆ ತಗೊಂಡಿದ್ದೀನಿ. ಸೊ ಈ ಬೆಣ್ಣೆನ ನಾವು ಚೆನ್ನಾಗಿ ತೊಳ್ಕೊಳ್ಳೋಣ ಫ್ರೆಂಡ್ಸ್. ಬೆಣ್ಣೆ ತೊಳ್ಕೊಳ್ಳೋದಕ್ಕೆ ನಾನು ನೀರು ತೊಗೊಂಡಿದ್ದೀನಿ, ಮತ್ತಂದರೆ ಸಣ್ಣ ಉಪ್ಪು ತೊಗೊಂಡಿದ್ದೀನಿ. ನಾವು ಉಪ್ಪು ಹಾಕಿ ಬೆಣ್ಣೆ ತೊಳ್ಕೊಬೇಕು ಫ್ರೆಂಡ್ಸ್. ಫಸ್ಟ್ ಆಫ್ ಆಲ್ ಇದು ಬೌಲ್ ತುಂಬಾ ಸಣ್ಣದಾಗಿತ್ತೆ, ನಾನು ಶಿಫ್ಟ್ ಮಾಡ್ತಾ ಇದ್ದೀನಿ ದೊಡ್ಡ ಬೌಲ್ಗೆ. ಸೊ ತುಪ್ಪ ತೊಳ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ. ನಾನು ಈ ಥರ ದೊಡ್ಡ ಬೌಲ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಈ ಥರ ಎಲ್ಲಷ್ಟು ಬೆಣ್ಣೆ ಇದರಲ್ಲಿ ಟ್ರಾನ್ಸ್ಫರ್ ಮಾಡಿದ್ದೀನಿ, ನೋಡ್ತಾ ಇದ್ದೀರಾ ಫ್ರೆಂಡ್ಸ್. ಇವಾಗ ನಾವು ಸಣ್ಣ ಉಪ್ಪು ತೊಗೊಂಡಿದ್ದೀನಿ. ಈ ಥರ ಉಪ್ಪು ಹಾಕಬೇಕು ಫ್ರೆಂಡ್ಸ್ ನೀರಲ್ಲಿ. ಮತ್ತಂದರೆ ಈ ಥರ ಒಂದು ಚಮಚ ಇರುತ್ತೆ ಅಲ್ಲ, ನಾವು ಬೇಳೆ ಹೆಂಗೆ ಮುಗಿಸ್ತೀವಿ ಫ್ರೆಂಡ್ಸ್, ಆ ಥರ ನಾವು ಈ ಬೆಣ್ಣೆಯನ್ನು ಎಲ್ಲ ಬೌಲ್ ಒಂದೇ ಥರ ಮಾಡಿ ಚೆನ್ನಾಗಿ ತೊಳ್ಕೊಬೇಕು ಫ್ರೆಂಡ್ಸ್. ನೀವು ನೋಡ್ತಾ ಇದ್ದೀರಾ, ಈ ಥರ ತೊಳ್ಕೊಬೇಕು ಫ್ರೆಂಡ್ಸ್. ಈ ನೀರು ವೈಟಾಗಿ ಬರುತ್ತೆ ಅಂದರೆ ಅದರಲ್ಲಿ ಹೊಲಸಿರುತ್ತೆ ಅಲ್ಲ ಫ್ರೆಂಡ್ಸ್, ಎಲ್ಲಷ್ಟು
ನೀರು ನೀರು ಮೂಲಕ ಹೊರಗೆ ಹೋಗುತ್ತೆ. ಪ್ಲಸ್ ತುಪ್ಪ ಇದೆ, ಚೆನ್ನಾಗೇ ಆಗುತ್ತೆ. ನಾವು ಉಪ್ಪು ಹಾಕಿದ್ದಕ್ಕೆ ಚೆನ್ನಾಗೇ ಆಗುತ್ತೆ, ಮತ್ತಂದರೆ ಕ್ಲೀನ್ ಆಗುತ್ತೆ. ಈ ಥರ ನೀರು ನೋಡಿ ಫ್ರೆಂಡ್ಸ್, ಈ ಥರ ಆಗಿದೆ. ಇವಾಗ ಈ ನೀರು ನಾವು ತೆಗೆದು ಹಾಕೋಣ. ನೀರು ತೆಗೆದು ಹಾಕಿದ್ದೀನಿ ಫ್ರೆಂಡ್ಸ್. ಮತ್ತೆ ಇದ್ರಾಗೆ ನೀರು ಬೆರೆಸ್ತಾ ಇದ್ದೀನಿ. ಈ ಥರ ಮತ್ತೆ ನೀರು ಬೆರೆಸ್ತೀನಿ. ಮತ್ತೆ ಒಂದು ಸಲ ನಾವು ಉಪ್ಪು ಹಾಕೋತಾ ಇದ್ದೀವಿ. ಇದೇ ರೂಟೀನ್ ನಾವು 3 ಸಲ ಮಾಡ್ಕೋಬೇಕು ಫ್ರೆಂಡ್ಸ್. ಚೆನ್ನಾಗಿ 3 ಸಲ 4 ಸಲ ಮಾಡ್ಕೋಬೇಕು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ನೀವು ತೊಳಿತೀರೋ ಅಷ್ಟು ಚೆನ್ನಾಗಿ ತುಪ್ಪ ಆಗುತ್ತೆ ಫ್ರೆಂಡ್ಸ್. ಈ ನೀರಾದಲ್ಲ ಫ್ರೆಂಡ್ಸ್, ನಾವು ತೊಳೆದು ಯಾವ ನೀರು ಹಾಕಿದ ಮ್ಯಾಗೆ ಆ ನೀರು ಬಣ್ಣ ವೈಟ್ ಆಗಿರೋದಿಲ್ಲ. ಆ ನೀರು ಥರ ಕಾಣಕತ್ತಲ್ಲ ಅಂದರೆ ಫ್ರೆಂಡ್ಸ್, ನಮ್ಮ ಬೆಣ್ಣೆ ತುಂಬ ಕ್ಲೀನ್ ಆಗಿದೆ ಅಂತ ತಿಳ್ಕೊಬೋದು ಫ್ರೆಂಡ್ಸ್. ಇದೊಂದು ಸೈನ್ ಇದೆ, ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಅಲ್ಲಿವರೆಗೂ ನಾವು ಈ ಬೆಣ್ಣೆಯನ್ನು ತೊಳಿಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಸೆಕೆಂಡ್ ಟೈಮ್ ಈ ಥರ ಕಲರ್ ಡೀಮ್ ಆಗಿದೆ. ಸೊ ಈ ನೀರನ್ನು ತೆಗೆದು ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಕಾಣ್ತಾ ಇದೆ. ಮತ್ತು ಇದರಲ್ಲಿ ನಾನು ನೀರು ಬೆರೆಸ್ತಾ ಇದ್ದೀನಿ. ಮತ್ತೊಮ್ಮೆ ಇದರಲ್ಲಿ ಲಾಸ್ಟ್ ಉಪ್ಪು ಹಾಕ್ತಾ ಇದ್ದೀನಿ. ಇವಾಗ ಇನ್ನೊಂದು ಸಲ ನಾವು ಕ್ಲೀನ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈ ಥರ ನಾವು ಬೇಳೆ ಹ್ಯಾಂಗೆ ಮುಗಿಸ್ತೀವಲ್ಲ ಫ್ರೆಂಡ್ಸ್, ಆ ಥರ ಮುಗಿಸ್ಬೇಕು. ಒಂಥರ ಕೈಯಲ್ಲಿ ತೊಗೊಂಡು ಇದು ಸರಿಯಾಗಿ ಮಾಡ್ಕೋಬೇಕು ಫ್ರೆಂಡ್ಸ್. ತುಪ್ಪ ಮಾಡೋದು ತುಂಬಾ ಈಸಿ, ಅಂದರೆ ತುಸು ಟೈಮ್ ಕನ್ಸ್ಯೂಮು ಅಷ್ಟೇ. ಬಟ್ ಮನೆಯದು ತುಪ್ಪ ಚೆನ್ನಾಗಿ ಇರುತ್ತೆ, ಆರೋಗ್ಯವಾಗಿ ಇರುತ್ತೆ. ಸೊ ನಮ್ಮ ಕೈಯಲ್ಲೇ ಮಾಡಿದ್ದು ನಮಗೆ ಚೆನ್ನಾಗಿ ಅನಿಸುತ್ತೆ. ಸೊ ಈ ಥರ ನೀವು ಮಾಡ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ನೀರಾಗಿ ಕಾಣ್ತಾ ಇದೆ. ಇದರ ಅರ್ಥ ನಮ್ಮದು ಬೆಣ್ಣೆ ತುಂಬ ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ತಿಳ್ಕೊಬೇಕು. ಈ ನೀರು ತೆಗೆದು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನೋಡಿ ಬೆಣ್ಣೆ ಎಷ್ಟು ಚಂದ ಆಗಿದೆ. ಸೊ ಇದರಲ್ಲಿ ನೀವು ಬಟರ್ನು ಮಾಡ್ಬೋದು. ನೀವು ಬಟರ್ ವಿಡಿಯೋ ಬೇಕಾಗಿದ್ದರೆ ನನಗೆ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ನಾನು ಮನೆಯಲ್ಲಿ ಬಟರ್ ಹೆಂಗೆ ಮಾಡೋದು ಅಂತ ನಿಮಗೆ ರೆಸಿಪಿ ಶೇರ್ ಮಾಡ್ತೀನಿ. ಸೊ ಇವತ್ತು ನಾನು ತುಪ್ಪ ಮಾಡ್ತಾ ಇದ್ದೀನಿ. ಸೊ ಬಟರ್ ತುಂಬ ಕ್ಲೀನ್ ಆಗಿದೆ. ಸೊ ಸ್ಟಾರ್ಟ್ ಮಾಡೋಣ ತುಪ್ಪ ಮಾಡೋದಕ್ಕೆ. ಈಗ ಬೆಣ್ಣೆ ಎಲ್ಲ ಚಮಚಗೆ ಹತ್ಕೊಂಡಿದೆಯಲ್ಲ ಫ್ರೆಂಡ್ಸ್, ಚೆನ್ನಾಗಿ ಹಿಂಗೆ ತೊಗೊಂಡು ಬರ್ಕೊಂಡು ಇಲ್ಲಿ ಬೊಗಣಿಗೆ ಹಾಕೋಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಹಾಕಿದ್ದೀನಿ. ಸೊ ಎಲ್ಲ ಸೈಟಲ್ಲಿ ಒಂದೇ ಥರ ಈ ಥರ ಮಾಡ್ಕೋಬೇಕು ಫ್ರೆಂಡ್ಸ್. ಈಗ ಗ್ಯಾಸ್ ಆನ್ ಮಾಡಿ ಇದಕ್ಕೂ ಕಾಸಬೇಕು ಇಡೋಣ. ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಗ್ಯಾಸ್ ಆನ್ ಮಾಡಿದ್ದೀನಿ. ಸೊ ಈ ಥರ ತುಪ್ಪ ಕಾಯೋದಕ್ಕೆ, ಬೆಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ. ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಬೆಣ್ಣೆ ಸ್ಲೋ ಆಗಿ ಕರಗ್ತಾ ಇದೆ. ಸೊ ನಾನು ಸ್ಲೋ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ ಫ್ರೆಂಡ್ಸ್. ಈ ಥರ ಬೆಣ್ಣೆ ಸ್ಲೋ ಆಗಿ ಕರಗ್ತಾ ಇದೆ ಫ್ರೆಂಡ್ಸ್. ಇದರಲ್ಲಿ ಚಮಚ ಮತ್ತಂದರೆ ಏನು ಹಾಕಬಾರ್ದು ಫ್ರೆಂಡ್ಸ್. ಅಂದರೆ ಒಂದೊಂದು ಸಲ ಹಿಂಗೆ ಅಳಗಾಡಿಸ್ತಾರೆ, ಹಂಗೆ ಅಳಗಾಡಿಸ್ಬಾರ್ದು ಫ್ರೆಂಡ್ಸ್. ಈ ಥರ ಲೋ ಫ್ಲೇಮ್ ಇಟ್ಕೊಂಡು ನಾವು ತುಪ್ಪ ಕಾಸಬೇಕು, ತುಂಬ ಚೆನ್ನಾಗಿ ಇರುತ್ತೆ. ಸೊ ಈ ಥರ ಸ್ಲೋ ಆಗಿ ಕಾಯ್ತಾ ಇದೆ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ನೋಡಿರಿ ಈ ಥರ ಕುದಿತಾ ಇದೆ. ಇದು ಸ್ಲೋ ಆಗಿ ಈ ಥರ ಕುದಿತೆ ಫ್ರೆಂಡ್ಸ್. ಕುದ್ದು ಆ ಎಣ್ಣೆ ರೆಡಿ ಆಗುತ್ತೆ, ಅಂದರೆ ತುಪ್ಪ ರೆಡಿ ಆಗುತ್ತೆ. ಇದು ಸೌಂಡ್ ಇರುತ್ತೆ ಅಲ್ಲ ಫ್ರೆಂಡ್ಸ್, ಈ ಸೌಂಡ್ ಕಡಿಮೆ ಆಗುತ್ತೆ, ಆವಾಗ ನಾವು ಫಾಣೆ ಕೊಡೋಣ. ವಿಡಿಯೋ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್, ಎಂಡ್ ತನಕ ನೋಡಿ, ಆವಾಗೇ ನೀವು ಪರ್ಫೆಕ್ಟ್ ತುಪ್ಪ ಕಾಸೋದು ಕಲಿಬೋದು ಫ್ರೆಂಡ್ಸ್. ಸೊ ನೋಡ್ಕೊಂಡು ಬರೋಣ. ನಾನು ಸ್ಲೋ ಆಗಿ ನಿಮಗೆ ಹೇಳುತ್ತೇನೆ.
ತುಪ್ಪ ಸ್ಲೋ ಆಗಿ ಕುದೀತಾ ಇದೆ. ಇವಾಗ ವೈಟ್ ಇದೆ ಫ್ರೆಂಡ್ಸ್. ಕುದ್ದ ಮೇಲೆ ಅದು ಚಾಕ್ಲೇಟ್ ಕಲರ್ ಆಗಿ ಬರುತ್ತೆ. ಅವಾಗ ನೀವು ತಿಳ್ಕೊಬಹುದು ತುಪ್ಪ ರೆಡಿ ಆಗಿದೆ ಅಂತ. ಇಲ್ಲ ಅಂದ್ರೆ ಇನ್ನೊಂದು ಸೈನ್ ಇದೆ ಫ್ರೆಂಡ್ಸ್, ಇದು ಸೌಂಡ್ ಇರುತ್ತೆ ಫ್ರೆಂಡ್ಸ್, ಟಾಪ್ 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 ಅಂತ ಬಡಿತಾ ಇರುತ್ತೆ. ಆ ಸೌಂಡ್ ಏನು ಕಡಿಮೆ ಆಯ್ತಂದ್ರೆ ನಿಮ್ ತುಪ್ಪ ರೆಡಿ ಆಗಿದೆ ಅಂತ ತಿಳ್ಕೊಬಹುದು. ಅವಾಗ ಅದು ಬುರ್ಗ ಬುರ್ಗ ಬರುತ್ತೆ ಅಲ್ಲ ಫ್ರೆಂಡ್ಸ್, ಅವಾಗ ನೀವು ತುಸು ಊದಿ ನೋಡಬೇಕು ಫ್ರೆಂಡ್ಸ್, ಒಳಗೆ ಎಣ್ಣೆ ರೆಡಿ ಆಗಿರುತ್ತೆ. ನಾನು ಈ ತರ ನಿಮಗೆ ತೋರಿಸ್ತಾ ಇದ್ದೀನಿ. ಪರ್ಫೆಕ್ಟ್ ಆಗಿ ತುಪ್ಪ ಕಲಿತೀರಾ ಫ್ರೆಂಡ್ಸ್. ಈ ರೆಸಿಪಿ ನೋಡ್ರೆ ನೀವು ತುಂಬಾನೇ ಎಲ್ಲರೂ ಚೆನ್ನಾಗಿ ತುಪ್ಪ ಮಾಡ್ತೀರಾ. ಈ ತರ ನೋಡ್ರಿ ಫ್ರೆಂಡ್ಸ್, ಮ್ಯಾಪ್ ಬುರ್ಗ ಬುರ್ಗ ಬಂದಿದೆ ಅಂದ್ರೆ ಒಳಗೆ ತುಪ್ಪ ರೆಡಿ ಆಗಿದೆ. ನೋಡಿ ಈ ತರ ನೋಡ್ರಿ, ನಾನು ಊದಿ ನೋಡಿದ್ದೀನಿ, ತುಪ್ಪ ತುಂಬಾ ಚೆನ್ನಾಗಿ ರೆಡಿ ಆಗಿದೆ. ಸೊ ನಾವು ಇದಕ್ಕೆ ಫಾಣೆ ಕೊಡೋಣ. ಫಾಣೆ ಕೊಡೋದಕ್ಕೆ ನೀವು ಉಪ್ಪ ಮತ್ತೆ ಏಲಕ್ಕಿ ತಗೋಬಹುದು. ನಾನು ಏಲಕ್ಕಿ ಯೂಸ್ ಮಾಡೋಲ್ಲ ಫ್ರೆಂಡ್ಸ್, ಅದಕ್ಕೆ ಉಪ್ಪ ನೀರು ಅಷ್ಟೇ ತಗೊಂಡಿದ್ದೀನಿ. ಸೊ ನೋಡ್ರಿ ಪೂರ್ತಿ ತುಪ್ಪ ರೆಡಿ ಆಗಿದೆ. ಇವಾಗ ಇದಕ್ಕೆ ಫಾಣೆ ಕೊಡೋಣ ಫ್ರೆಂಡ್ಸ್. ಫಾಣೆ ಕೊಡೋದು ಹೆಂಗೆ ನೋಡ್ಕೊಂಡ್ ಬರೋಣ. ಈ ತರ ಬುರ್ಗ ಆಗಿತ್ತಲ್ಲ ಫ್ರೆಂಡ್ಸ್, ನಾನು ಒಂದು ಬೌಲಲ್ಲಿ ಉಪ್ಪು ಮತ್ತಂದ್ರೆ ತುಸು ನೀರು ತಗೊಂಡಿದ್ದೀನಿ. ಇವಾಗ ತುಸು ಉಪ್ಪು ಅದರಲ್ಲಿ ಹಾಕಿ ನೀರು ಹಾಕೋಬೇಕು. ಈ ತರ ನೋಡಿ ಫ್ರೆಂಡ್ಸ್. ಇವಾಗ ನಾನು ಆ ಕೈಲೇ ನೀರು ಸಿಂಬಡಿಸಿ ಬಿಡ್ತೀನಿ. ಅದರಲ್ಲೇ ಹಾಕಬಾರ್ದು ಫ್ರೆಂಡ್ಸ್, ನಾವು ಕೈಲೇ ಅಷ್ಟೇ ಸಿಂಬಡಿಸಿ ಬಿಡಬೇಕು. ಟಪ್ ಟಪ್ ಅಂತ ಬಡುತ್ತೆ. ಸೊ ನಾನು ತುಪ್ಪ ಪೂರ್ತಿಯಾಗಿ ರೆಡಿ ಆಗಿರುತ್ತೆ. ನೋಡಿ ಈ ತರ ಬುರ್ಗ ಬುರ್ಗ ಎಲ್ಲ ಒಳಗೆ ಹೋಗ್ಬಿಡುತ್ತೆ ಫ್ರೆಂಡ್ಸ್. ಉಕ್ಕು ಬರುತ್ತೆ, ಅವಾಗ ನಾವು ಊದಬೇಕು ತುಸು. ನೋಡಿ ಇವಾಗ ಕೋಲ್ಡ್ ಆಗಿದ್ಮೇಲೆ ನೀವು ಈ ತರ ತುಪ್ಪ ಸೋಸ್ಕೊಂಡು ತಗೋಬೇಕು ಫ್ರೆಂಡ್ಸ್. ತುಸು 10 ನಿಮಿಷ ವೇಟ್ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಸೂಪರ್ ಆಗಿ ತುಪ್ಪ ರೆಡಿ ಆಗಿದೆ. ತುಂಬಾನೇ ಹೆಲ್ದಿ ಆಗಿರುತ್ತೆ. ಮನೆಯಲ್ಲಿ ಮಕ್ಕಳಿಗೆ ಇಲ್ಲಾಂದ್ರೆ ಎಲ್ಲರೂ ನೀವು ಉಣ್ಬೋದು ಫ್ರೆಂಡ್ಸ್. ನೀವು ಮಾಡಿ ತುಪ್ಪ ಅಂದ್ರೆ ನಿಮಗೆ ಉಣ್ಣೋಕೆ ಮತ್ತಂದ್ರೆ ಹೈಜೆನಿಕ್ ಇರುತ್ತೆ. ನಿಮಗೆ ಯಾವುದು ಮಿಕ್ಸ್ ಮಾಡಿಲ್ಲ ಅಂತ ನಿಮಗೆ ಒಂದು ಪ್ರೂಫ್ ಇರುತ್ತೆ. ಸೊ ಈ ತರ ತುಪ್ಪ ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್. ನಾನು ಚೆನ್ನಾಗಿ ಅದು ಸೋಸ್ಕೊಂಡಿದ್ದೀನಿ. ಈ ತರ ಸೋಸ್ಕೊಂಡಿದ್ದೀನಿ ನೋಡ್ರಿ, ಎಷ್ಟು ಚೆನ್ನಾಗಿ ರವ ರವ ತುಪ್ಪ ರೆಡಿ ಆಗಿದೆ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತಂದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ.